FIR ಹೆಸರು ತರ್ಬೇಕಂದ್ರೆ ಸುಮ್ಮನೆ ತರಲ್ಲ, ಇದು ಲೈಫ್ ಅಲ್ವಾ. ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟಿದ್ರೆ ಹೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ ನಿಜನಾ? ಯಾರು ಹುಡುಗರ ಎಲ್ರೂ ಸೇರಿ ಹೊಡೆದಿರೋದು, ಬರೆಲ್ಲ ಹಾಕಿ ಇರಲ್ಲ, ಬರೆ ಹಾಕಿ ಅದು ಮಾಡಿ ಇದು ಮಾಡಿ, ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ. ಇವನಿರ ಯೂಜ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿದ್ದಾನೆ ಗೋಡೆಗೆ. ದರ್ಶನ್ ಎಲ್ಲ CC ಕ್ಯಾಮೆರಾ ರೆಕಾರ್ಡಿಂಗ್ ಇದೆ. ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ, ಇನ್ಫ್ಲುಯೆನ್ಸ್ಗಳು. ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ, ಅವ್ನ ಅರೆಸ್ಟ್ ಮಾಡ್ಬಾರ್ದು. ಕಾಂಗ್ರೆಸ್ ಇರಲ್ಲ ಯಾಕಂದ್ರೆ ಹೌದು. ಅಲ್ಲ, ಇಲ್ಲಿ ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು. CP ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು, ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು. ಯಾವ್ದಕ್ಕೂ ಚೆಕ್ಕಿಲ್ಲ, ಎತ್ತಾಕೊಂಡ್ ಬಂದಿದೆ. ಸ್ಟ್ರಾಂಗ್ ಆಯ್ತು, ತುಂಬಾ ಸ್ಟ್ರಾಂಗ್. ಇನ್ನು ಇವತ್ತಿಂದ ಆಟ ಸ್ಟಾರ್ಟ್ 6 ದಿವಸ. ಇವತ್ತೇನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು, ಆಮೇಲೆ ಮಾಚರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು. ಹೌದು, ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಪ್ಪ ಸರ್. ರಾಡಲ್ ಹೊಡೆದು ಅದು ಹೊಡೆದು ನಿಂಗ ಬೌನ್ಸರ್ಗಳು ಹುಡಿಯಾಟ್ಗಳು ತಡೆಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ ಮಾಡ್ಬಿಟ್ಟು ನಾವು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ ಮಾಡಿ ಆಗುತ್ತಾ ಇಲ್ಲ ಅಂದ್ರೆ ಅರ್ಥ ಆಗಿಲ್ಲ ನನ್ಗೆ. ಎಲ್ರು ಬಂದ್ಬಿಟ್ಟು ದುಂಬಿನ ಇದು ದುಂಬಿ 13 ಜನ ಸೇರಿದಾರಲ್ಲ, ಒಬ್ಬರಲ್ಲ. ಬಟ್ ಬೇರೆ ಸಿಗೋದು ತುಂಬಾ ಕಷ್ಟ. ಹೌದಾ? ಅಂದ್ರೆ 1 ವರ್ಷ ಹೇಳ್ಕೊಡುತ್ತದೆ ಗೆಲ್ತವ. 1 ವರ್ಷ ಮಿನಿಮಮ್ ಅಂದ್ರೆ 3 ತಿಂಗಳು ಹೊರ ಬರಲ್ಲ. 3 ತಿಂಗಳು 6 ತಿಂಗಳು ಹೊರ ಬರಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಸುಪ್ರೀಂ ಕೋರ್ಟ್ ಸಿಗಲ್ಲ, ಹೈಕೋರ್ಟ್ಗೂ ಸಿಗಲ್ಲ. ಹೌದಾ? ಪೋಸ್ಟ್ಮಾರ್ಟಮ್ ಅಲ್ಲಿ ಎಷ್ಟು ಭೀಕರ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು, ಮೌಸ್ ಕಟ್ ಆಗಿದೆ. ಹೌದು. ಅಷ್ಟೊಂದು ಸಿಟಿ ಏನಕ್ಕೆ ತೋರಿಸ್ತದೆ ಗೊತ್ತಾಗಿಲ್ಲ. ಅವ್ನು ರೂಡ್ ಬಾಸ್, ಅವ್ನು ತುಂಬಾ. ಹೌದಾ? ಅವ್ನು ತುಂಬಾ ರೂಡ್. ಅದು ಕುಡಿದ್ಬಿಟ್ರಂತ ಅವ್ನು ಹಿಡಿಯಕ್ಕೆ ಆಗಲ್ಲ, ಹಿಡಿಯಕ್ಕಾಗಲ್ಲ, ಅಷ್ಟೊಂದು ರೂಢ ಅವನು. ಸುಮ್ನೆ ಹೋಗ್ಬಿಟ್ಟು ತಿರ್ಗ ನೋಡ, ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು. ಆ ಹುಡುಗಿಗೂ ಹೊಡೆದಿದ್ದಾನೆ, ಆ ಪವಿತ್ರ ಗೌಡಗೆ. ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವ್ರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ ಬಂದು ಊರೆಲ್ಲ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನ್ ಅಲ್ಲಿ. ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಒಬ್ಬರನ್ನ ದೂರ ಕೂರ್ಸ ಮಾಡೋದು, ಒಬ್ಬರು ಒಂದ್ ರೂಮ್. ಈಗ ಅವ್ನು ಹಿಂಗೆ ಹೇಳ್ತಾನಲ್ಲ, ಇವನ ಹತ್ರ ಸುಮ್ನೆ ಕೇಳೋದು. ನಿಜ ಬಂದ್ಬಿಡುತ್ತೆ ಸ್ಟೇಷನ್. ಯಾವತ್ತು ಸ್ಟೇಷನ್ ಮೆಟ್ಲೆತ್ತಿದಂಗೆ ನಿಜ ಬಂದ್ಬಿಡ್ತಾವ. ಅವ್ರು ಏನ್ ತಿಳ್ಕೊಂಡ್ ಬಂದಿರ್ತಾರ ಎಲ್ಲ ಉಲ್ಟಾ ಆಗುತ್ತೆ. ಇಮ್ಮಿಡಿಯೇಟ್ಲಿ ಫಿಲಂ ತರ ಆಗಲ್ಲ. ಫಿಲಂ ಇನ್ನೊಂದು ಅದು ಹೆಂಗೋ ಪ್ಲೇಸ್ ರೋಡಲ್ಲಿ ಗೊತ್ತಾಗಿಲ್ಲ. ಇನ್ನೇನ್ ಮಾಡ್ತೀರಾ? ಇಷ್ಟು ಎತ್ಕೊಂಡೋಗಕ್ಕಾಗ್ತಿದ್ದೆ? ಏನೋ ಮಾಡಕ್ಕೋ ಏನೋ ಆಗೋಯ್ತೀರ ಮಕ್ಕಳು. ಆದ್ರೆ ಒಂದು ಲೈಫ್ ಅಲ್ವಾ ಬಸ್ ಇದು. ತುಂಬಾ ಬ್ರೇಕಲ್ ಇರೋ ಇದಕ್ಕೆ. ಹೌದು, ವಾರ್ನಿಂಗ್ ಆರಾಮ ವಾರ್ನಿಂಗ್ ಕೊಡ್ಕೊಂಡು ಒಂದು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು. ಅವನ ಕಲ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ನಾನು ನೋಡಿದೀನಿ. ಹೆಂಗೆ ಇದ್ ಮಾಡ್ತಾರಂದ್ರೆ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ತಲೆ ಕಮೆಂಟ್ಸ್ ಗಳು ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಬೇರೆ ಜನಕ್ಕೆ ಇದು ಅರ್ಧ ಯಾವ ಕಡೆ ಗೊತ್ತಾಗ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು. ಉಡುಪಿ ಮಂಗಳೂರು ಆ ಕಡೆ ಜನ ಜಾಸ್ತಿ ನೋಡಿದ್ದೀನಿ. ಬಿಟ್ರೆ ಈ ಕಡೆ ನಾರ್ತ್ ಕರ್ನಾಟಕ ನೋಡಿ 50 ಕೋಟಿ ರೂಪಾಯಿ ಬಡ್ಜೆಟ್ ಫಿಲಂ ಮಾಡ್ತಾ ಇದೆ ಇದೊಂದು. ಅದು ಡೆವಿಲ್ ಅಂದ್ಬಿಟ್ಟು ನಾರ್ತ್ ಹಿಂಗೆ ಎಂತ CV ನಾಗೇಶು, ಹನುಮಂತರಾಯಪ್ಪ, MT ನಾಣಯ್ಯ, ಎಂತ ವಿಕೆಟ್ಸ್, ಟಾಬಿ ಸಬೆಸ್ಟಿಯನ್ ಎಲ್ಲ ಎಂತ ಪ್ರಿನ್ಸಿಪಾಲ್ ಕರ್ಕೊಂಡು ನಾರ್ತ್ ಬೆಲ್ ಸಿಗಲ್ಲ. ಬಸ್ ಬೇರೆಯವರು ಬೇಡ್ಕೊಟ್ಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ?
ದುಡ್ಡಿದೆ. ಲೆಕ್ಕಕ್ಕೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು, ಏನಕ್ಕಂದ್ರೆ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ಜೈಲು ಹಾಕಿದ್ದು. ಹೌದು ನಿನ್ ನೋಡಿ ಹೌದು. ತುಂಬಾ ಜನ ಮಾಡ್ತಾರೆ. ನೀನು ಏನೋ ಕೊಂದ್ಬಿಡಿದ್ಯಾ? ಅಲ್ಲ, ಸಲ್ಮಾನ್ ಖಾನ್ ಬೇಗ ಕಂಪ್ಲೇಂಟ್ ಮಾಡಿಲ್ಲ. ಅವ್ನ ಕಾರ್ ಆಕ್ಸಿಡೆಂಟ್ ಬಂದು ಒಂದು ಇದೆಲ್ಲ ಇನ್ನೊಂದಾಯ್ತಲ್ಲ, ಅದು ಜಿಂಕೆ ಮರಿತು. ಜಿಂಕೆನ ಯಾವ್ದೋ ರೇರ್ ಅನಿಮಲ್. ನೀನೊಬ್ಬ ಮಾಡಿದ್ನ ಹೌದು. ನಿನ್ ನೋಡಿ ಎಷ್ಟೋ ಜನ ಮಾಡ್ತಾರೆ. ಹೌದು. ಸೊ ಇದಕ್ಕಾಗಿ ನಿಂಗೆ ಶಿಕ್ಷೆ ಅಂತ ಹೇಳಿದ್ರು. ಸೆಲೆಬ್ರಿಟಿ ಅದಕ್ಕೆ ಆ ಜಿಂಕೆ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುಕ್ತಾವ್ರ ಗೊತ್ತಾ? ಅವ್ರು ಸಿಕ್ಬಿಟ್ರೆ ಮೊನ್ನೆ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ. ಅವ್ರು ಎಷ್ಟೋ ಅವ್ನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟ. ಆಗುತ್ತೆ. ಇನ್ನೊಂದು ಬಸ್ ಎಲ್ಲಿದ್ಯಾ ಬಾಸ್? ಮನೇಲಿದ್ದೆ. ನಿಮ್ದು ವಿಡಿಯೋ ಕಳ್ಸಿದ್ರಲ್ಲ ಕೋರ್ಟ್ದು, ನೋಡ್ದೆ. ಅಯ್ಯೋ ನಿನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ನಮ್ಗಂತೂ. ಹೌದಾ? ಅನ್ನಪೂರ್ಣ ನಗರ ಅಂತೂ ಸುಸ್ತಾಗ್ಬಿಟ್ಟಿರ್ತಾರಲ್ಲ. ಅಯ್ಯೋ ಭಯಂಕರ. ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸರು. ಇಡೀ ಬೆಂಗಳೂರಿಂದ ಬರ್ತಾರೆ. ಸಾಲಲ್ಲ ಕೇಸ್ ಕಟ್ಕೊಂಡು ಅದೆಲ್ಲ ಆಯ್ತು. ಓಕೆ ಅಜಯ್, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಶನ್. ಅಷ್ಟೊಂದು ಎವಿಡೆನ್ಸ್ ತ್ರೀನಟ್ಟುಗೆ FIR ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟಿದ್ರೆ ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಯಾರು ಹುಡುಗರ?